ನಮಸ್ಕಾರ ಬಸ್ ಇರ್ಲಿಕ್ಕೆ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಚಾಟ್ಸ್ ಯಾರೆಲ್ಲ ಕ್ರಿಯೇಟ್ ಮಾಡ್ತೀರಾ ನಿಮ್ಗೆಲ್ಲ ಒಂದು ಹೊಸ ಅಪ್ಡೇಟ್ ನ ತಂದಿದ್ರ ಗೈಸ್ ಯೂಟ್ಯೂಬರ್ ಲೇಟ್ ಆಗಿ ಬಂದಿದ್ದೀನಿ. ಇದು 3 days ಬ್ಯಾಕ್ ಅಪ್ಡೇಟ್ ಬಂದಿತ್ತು. ನಾನು ಲೇಟ್ ಆಗಿ ಒಂದ್ ಸ್ವಲ್ಪ ಪರ್ಸನಲಿ ಬಿಸಿ ಇದ್ದೆ, ಅದಕ್ಕೋಸ್ಕರ ಲೇಟ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಲೇಟ್ ಆಗಿ ಬಂದಿದ್ದು ಅರ್ಲಿ ಮಾರ್ನಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಒಳ್ಳೆ ಅಪ್ಡೇಟ್ ಗೈಸ್. ಯೂಟ್ಯೂಬ್ ಚಾಟ್ಸ್ ಯಾರೆಲ್ಲ ಕ್ರಿಯೇಟ್ ಮಾಡ್ತೀರಾ ಇವತ್ತು ಈ ಒಂದು ವಿಡಿಯೋಗೆ ಲೈಕ್ ನ ಚಲಿಸಬೇಕು, ಹಂಗೇನೆ ಸಬ್ಸ್ಕ್ರೈಬ್ ಕಿತ್ಕೊಂಡೋಗ್ಬೇಕು ಗೈಸ್. ಇನ್ನೇ ಸದ್ಯದಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಿದಿವೆ. ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಜೊತೆಗೆ ಇದೇ ತರ ಯೂಟ್ಯೂಬ್ ಟಿಪ್ಸ್ ಕೊಡ್ತಾರಲ್ಲ, ಈ ತರ ಯೂಟ್ಯೂಬ್ ಅಪ್ಡೇಟ್ಸ್ ಕೊಡ್ತಾರಲ್ಲ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡಿ ಗೈಸ್. ಯಾಕಂದ್ರೆ ಯೂಟ್ಯೂಬ್ ಒಂದಷ್ಟು ಮಾನಿಟೈಸೇಷನ್ ಮೇಲೆ ಅಪ್ಡೇಟ್ ಬರುತ್ತಲ್ಲ, ಅಪ್ಡೇಟ್ಸ್ ಯಾರೋ ಅಫ್ಕೋರ್ಸ್ ಈ ಕಾನ್ಸೆಪ್ಟ್ ಯಾರು ಕೂಡ ಯೂಟ್ಯೂಬರ್ಸ್ ತಿಳ್ಸ್ಕೊಂಡ್ ಕೊಡ್ತೀರ ಅಂತ ಒಂದ್ ಸ್ವಲ್ಪ ಅವ್ರ ಕಡೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಒಂದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯೂಟ್ಯೂಬ್ ಚಾಟ್ಸ್ ಅಲ್ಲಿ ಏನ್ ಅಪ್ಡೇಟ್ ಬಂದಿದೆ, ಜೊತೆಗೆ ಒಳ್ಳೆ ಅಪ್ಡೇಟ್ ಬಂದಿದೆ ಗೈಸ್, ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡ್ಬಿಟ್ಟು ಹಂಗೆ ಬಂದ್ಬಿಡಿ ಗೈಸ್. ಇವಾಗ ಬರ್ತೀನಿ. ಇವಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ಚಾಟ್ಸ್ ಮುಂಚೆಲ್ಲ ಇನ್ಸ್ಟಾಗ್ರಾಮ್ ರೇಂಜ್ ಗೆಲ್ಲ ವ್ಯೂಸ್ ಎಲ್ಲ ರೀಚ್ ಆಗ್ತಿಲ್ಲ. ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಕಿತ್ಕೊಂಡು ಹೋಗ್ತಿದೆ ಗೈಸ್ ಯೂಟ್ಯೂಬ್ ಅಲ್ಲಿ. ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಯೂಟ್ಯೂಬ್ ಚಾಟ್ಸ್ ಮೇಲೆ ಒಂದಷ್ಟು ಅಪ್ಡೇಟ್ಸ್ ನ ತರ್ತಿರ್ತಾರೆ ಯೂಟ್ಯೂಬರ್ ಡಿಸೈಡ್ ಆಗ್ಬಿಟ್ಟ. ಬಟ್ ನಾನು ಹೇಳುವಂತ ಅಪ್ಡೇಟ್ ಇನ್ನು ರೋಲ್ ಔಟ್ ಆಗಿಲ್ಲ. ಒಂದಷ್ಟು ಚಾನಲ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಆಗ್ತಿದೆ. ಈ ಎಕ್ಸ್ಪೆರಿಮೆಂಟ್ ಆಗ್ತಿದ್ದಂಗೆ ಎಲ್ಲೊಂದು ಚಾನಲ್ಸ್ ಗೆ ರೋಲ್ ಔಟ್ ಆಗುತ್ತೆ ಗೈಸ್. ಅಪ್ಡೇಟ್ ಗೊತ್ತಿರೋದ್ರೆ ಆಕ್ಚುಲಿ ಒಂದಷ್ಟು ಚಾನಲ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಮತ್ತೆ ರೋಲ್ ಔಟ್ ಮಾಡೋದು ಎಲ್ಲ ಒಂದು ಯೂಟ್ಯೂಬ್ ಚಾನಲ್ಸ್ ಗೆ. ಇಷ್ಟೇನೆ ಯೂಟ್ಯೂಬ್ ಕಾನ್ಸೆಪ್ಟ್. ಇವಾಗ ಯೂಟ್ಯೂಬರ್ ಎಂತ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಇದು ಬೆಸ್ಟ್ ಡಿಸೈಡ್ ಗೈಸ್. ಒಂದಷ್ಟು ಚಾನಲ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರು ಏನಾದ್ರು ಪ್ರಾಬ್ಲಮ್ಸ್ ಏನಾಗಿದೆ ಅಂತಂದ್ರೆ ಆ ಒಂದು ಅಪ್ಡೇಟ್ ಅಲ್ಲೇ ನಿಲ್ಸ್ಬಿಡ್ತಾರೆ. ಬಟ್ ಯೂಟ್ಯೂಬರ್ ತುಂಬಾ ಇಂಟೆಲಿಜೆಂಟ್ ಗೈಸ್, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ತುಂಬಾ ಬೆನಿಫಿಟ್ಸ್ ನ ಮಾಡೋದಕ್ಕೆ ಯಾವ್ದೇ ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ಯೂಟ್ಯೂಬರ್ ಡಿಸೈಡ್ ಮಾಡ್ತಾರೆ. ಬನ್ನಿ ಇವಾಗ ಯೂಟ್ಯೂಬ್ ಅಪ್ಡೇಟ್ ಕಡೆ ಹೋಗ್ಬಿಡೋಣ. ಯೂಟ್ಯೂಬ್ ಚಾಟ್ಸ್ ಅಲ್ಲಿ ನೀವು ಮುಂಚೆ ಎಷ್ಟು ಮಿನಿಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರಿ ಗೈಸ್, ಇವಾಗ ಅಪ್ಲೋಡ್ ಮಾಡ್ಬೇಕಾಗಿರೋದು ಅಷ್ಟೇ. ಅಂದ್ರೆ ಮುಂಚೆ 30 ಸೆಕೆಂಡ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ವಿ, ಇವಾಗ 1 ನಿಮಿಷನ ವಿಡಿಯೋನ ಕೂಡ ಅಪ್ಲೋಡ್ ಮಾಡಬಹುದು. ಜೊತೆಗೆ ಇವಾಗ ಏನ್ ಮಾಡಿದ್ದೀರಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಮಾಡಿದ್ರೆ ನೀವು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನೀವು 3 ನಿಮಿಷದ ವಿಡಿಯೋ ಕೂಡ ಅಪ್ಲೋಡ್ ಮಾಡಬಹುದು ಅಂತ ಗೈಸ್. ಯೂಟ್ಯೂಬ್ ಶಾರ್ಟ್ಸ್ ಗೆ ಈ ತರದ ಒಂದು ಅಪ್ಡೇಟ್ ಕೊಟ್ಟಿದ್ರೆ ಬೆಸ್ಟ್ ಅನ್ಕೋಬಹುದು. ಯಾಕಂದ್ರೆ ಒಳ್ಳೆ ಇನ್ಫಾರ್ಮೇಶನ್ ಇವಾಗ ಯಾವ್ದೋ ಒಂದು ಟೆಕ್ನಾಲಜಿ ವಿಡಿಯೋ ಮಾಡ್ಬೇಕಂತಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ತುಂಬಾ ವೈರಲ್ ಆಗ್ತಿದಾವೆ. ಬಟ್ ಅಲ್ಲಿ ನಾವು 3 ನಿಮಿಷ ವಿಡಿಯೋ ಮಾಡಕ್ ಹೋದ್ರೆ ಅಲ್ಲಿ ಬೇಗ ಬೇಗ ಮಾತಾಡ್ಬೇಕಾಗುತ್ತೆ ಗೈಸ್. ಅವಾಗ ಅದಕ್ಕೋಸ್ಕರ 1 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಲ್ಲ. ಬಟ್ ಆದ್ರೆ 3 ನಿಮಿಷ ವಿಡಿಯೋದಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡ್ಬಿಡ್ಬೋದು ಗೈಸ್. ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ನ ಒಂದು ಒಳ್ಳೆ ಅಪ್ಡೇಟ್ ನ ತಂದಿದೆ. ಇನ್ ಮುಂದೆ 3 ನಿಮಿಷದ ವಿಡಿಯೋನ ಕೂಡ ಅಪ್ಲೋಡ್ ಮಾಡೋದಾ. ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಗೈಸ್. ಏನಪ್ಪಾ ಅಂತಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ನೀವೇನಾದ್ರೂ ಈ ಲೆಂತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರಲ್ಲ ಗೈಸ್, ಲೆಂತಿ ವಿಡಿಯೋಸ್ ಅಲ್ಲಿ ನೀವು ಯೂಟ್ಯೂಬ್ ಶಾರ್ಟ್ಸ್ ನ ಯಾವ ತರ ಅಪ್ಲೋಡ್ ಮಾಡ್ತೀವಿ. ಈಗ ನಾನು ಯೂಟ್ಯೂಬ್ ಶಾರ್ಟ್ಸ್ ನ ಎಡಿಟಿಂಗ್ ಮಾಡೋದು ಈ ತರ ಇಟ್ಕೊಂಡು ಎಡಿಟಿಂಗ್ ಮಾಡ್ತೀನಿ ಯೂಟ್ಯೂಬ್ ಶಾರ್ಟ್ಸ್ ಗೆ. ಬಟ್ ಲೆಂತಿ ವಿಡಿಯೋಸ್ ಗೆ ನಾನು ಈ ತರ ಇಟ್ಕೊಂಡು ಅಪ್ಲೋಡ್ ಮಾಡ್ತೀನಿ ಗೈಸ್. ಇವಾಗ ಈ ತರ ಇಟ್ಕೊಂಡು ನಾನು ವಿಡಿಯೋಸ್ ಎಡಿಟ್ ಮಾಡ್ಕೊಂಡು ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ನಾನು ಈ ತರ ಅಪ್ಲೋಡ್ ಮಾಡಿರೋಂತ ವಿಡಿಯೋಸ್ ನೀನ್ ಎಷ್ಟೇ ನಿಮಿಷ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಯಾವ್ದೇ ತರ ಯೂಟ್ಯೂಬ್ ಶಾರ್ಟ್ಸ್ ಗೆ ಕನ್ವರ್ಟ್ ಆಗಲ್ಲ ಗೈಸ್. ಇವಾಗ ನೀವೇನಾದ್ರು ಲೆಂತಿ ವಿಡಿಯೋಸ್ ನ ಈ ತರ ಇಟ್ಕೊಂಡು ಎಡಿಟ್ ಮಾಡಿ ನೀವೇನಾದ್ರು ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಲೆಂತಿ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡಿತ್ತು ಅಂತಂದ್ರೆ ಇನ್ ಮುಂದೆ ಯೂಟ್ಯೂಬ್ ಶಾರ್ಟ್ಸ್ ಗೆ ಆಟೋಮೆಟಿಕ್ಲಿ ಕನ್ವರ್ಟ್ ಆಗ್ಬಿಡುತ್ತೆ ಗೈಸ್. ಆ ತರದ ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ ಖುಷಿ ಅನ್ಕೋಬಹುದಾ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಲೆಂತಿ ವಿಡಿಯೋಸ್ ಎಲ್ಲಾನು ಕೂಡ ಅಂದ್ರೆ ವರ್ಟಿಕಲ್ ಆಗಿ ನಾನು ಅಪ್ಲೋಡ್ ಮಾಡಿರ್ತೀರಿ. ಬಟ್ ಅದನ್ನ ಯಾವ್ದೇ ತರ ಯೂಟ್ಯೂಬ್ ಶಾರ್ಟ್ಸ್ ಗೆ ಕನ್ವರ್ಟ್ ಆಗಲ್ಲ. ಬಟ್ ಇವಾಗ ನೀವೇನಾದ್ರು ಈ ತರ ಯೂಟ್ಯೂಬ್ ಶಾರ್ಟ್ಸ್ ಎಡಿಟ್ ಮಾಡ್ತಿರಲ್ಲ, ಈ ತರ ನೀವೇನಾದ್ರು ಇಟ್ಕೊಂಡು ನೀವೇನಾದ್ರು ಯೂಟ್ಯೂಬ್ ಲೆಂತಿ ವಿಡಿಯೋಸ್ ಗೆ ಅಪ್ಲೋಡ್ ಮಾಡಿತ್ತು ಅಂತಂದ್ರೆ ನಿಮ್ಗೆ ಒಂದು ವಿಡಿಯೋಸ್ ಯೂಟ್ಯೂಬ್ ಶಾರ್ಟ್ಸ್ ಗೆ ಕನ್ವರ್ಟ್ ಆಗುತ್ತೆ. ಈ ತರದ ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ ಐ ಥಿಂಕ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಇನ್ ಮುಂದೆ ನೀವು 3 ನಿಮಿಷ ವಿಡಿಯೋನ ಅಪ್ಲೋಡ್ ಮಾಡಬಹುದು ಗೈಸ್. ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗ್ಲಿ. ಓಕೆನಾ? ಐ ಥಿಂಕ್ ಈ ಒಂದು ಅಪ್ಡೇಟ್ ಇಷ್ಟೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Love you all.